ಕರ್ನಾಟಕದಲ್ಲಿ ಬುಲ್ಡೋಸರ್ ನ್ಯಾಯ ಜಾರಿಯಾಗ್ತಾ ಇದೆಯಾ? ಬೆಂಗಳೂರಿನಲ್ಲಿ ಈಗ ಬುಲ್ಡೋಸರ್ ಸದ್ದು ಜೋರಾಗಿದೆ. ಮೊನ್ನೆ ಯಲಹಂಕದ ಕೋಗಿಲು ಬಡಾವಣೆ, ಇವತ್ತು ಥಣಿಸಂದ್ರ. ಬಡವರ ಮನೆಗಳು ಬುಲ್ಡೋಸರ್ ಕೆಳಗೆ ನಲುಗಿ ಧೂಳಿಪಟವಾಗ್ತಿವೆ. ಅಕ್ರಮ ಒತ್ತುವರಿ ತೆರವು ಅನ್ನೋ ಹೆಸರಲ್ಲಿ ಸರ್ಕಾರ ನಡೆಸುತ್ತಿರುವ ಈ ಕಾರ್ಯಾಚರಣೆ ಈಗ ದೊಡ್ಡ ವಿವಾದಕ್ಕೆ ನಾಂದಿ ಹಾಡಿದೆ. ಉತ್ತರ ಪ್ರದೇಶದ ಬುಲ್ಡೋಸರ್ ಮಾಡೆಲ್ ಅನ್ನ ಟೀಕಿಸ್ತಾ ಇದ್ದ ಕಾಂಗ್ರೆಸ್ ಸರ್ಕಾರವೇ ಈಗ ಅದೇ ಹಾದಿ ತುಳಿತಾ ಇದೆಯಾ? ಇದು ಜನರ ಪರ ಇರುವ ಸರ್ಕಾರನ ಅಥವಾ ಜನರನ್ನ ಬೀದಿಗೆ ತಳ್ಳುವ ಸರ್ಕಾರನ ಅನ್ನೋ ಪ್ರಶ್ನೆ ಕೇಳಿ ಬರತೊಡಗಿದೆ. ಥಣಿಸಂದ್ರದ ಅಶ್ವಥ್ ನಗರದಲ್ಲಿ ಗುರುವಾರ ಬೆಳಗ್ಗೆ ಬಿಡಿಎ ಅಧಿಕಾರಿಗಳು 60ಕ್ಕೂ ಹೆಚ್ಚು ಮನೆಗಳನ್ನ ನೆಲಸಮ ಮಾಡಿದ್ದಾರೆ. 20 ವರ್ಷಗಳಿಂದ ವಾಸವಿದ್ದ ಜನರಿಗೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿಕೊಳ್ಳೋಕೆ ಕನಿಷ್ಠ ಸಮಯವನ್ನೂ ನೀಡದೆ ಜೆಸಿಬಿ ಹರಿಸಲಾಗಿದೆ. ಸಂತ್ರಸ್ತರು ಈ ಖಾತಾ, ವಿದ್ಯುತ್ ಬಿಲ್ ಮತ್ತು ನೀರಿನ ಬಿಲ್ ಹೊಂದಿದ್ದಾರೆ. ಆದರೆ ಬಿಡಿಎ ಅಧಿಕಾರಿಗಳ ಪ್ರಕಾರ ಇದು ಅಕ್ರಮ ಒತ್ತುವರಿ. ಬಹುತೇಕ ಜನ ಮನೆಗಳನ್ನ ಹಣ ನೀಡಿ ಖರೀದಿ ಮಾಡಿದ್ದಾರೆ, ಒಡವೆ ಮಾರಿ ಜಾಗ ಖರೀದಿ ಮಾಡಿದ್ದಾರೆ. ಖರೀದಿ ಮಾಡೋ ವೇಳೆ ಇದು ಸರ್ಕಾರಿ ಜಾಗ, ಬಿಡಿಎ ಜಾಗ ಅಂತ ಅಧಿಕಾರಿಗಳಿಗೆ ತಿಳಿದಿರಲಿಲ್ವಾ? ಕೆಲವರು ಬಾಡಿಗೆಗೆ ಮನೆಗಳನ್ನ ಪಡ್ಕೊಂಡು ವಾಸವಾಗಿದ್ದಾರೆ. ಇದನ್ನೆಲ್ಲ ಪರಿಗಣನೆಗೆ ತೆಗೆದುಕೊಳ್ಳದೆ ಕನಿಷ್ಠ ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ಳೋದಕ್ಕೂ ಸಮಯವನ್ನ ನೀಡದೆ ಮನೆಗಳನ್ನ ನೆಲಸಮ ಮಾಡಲಾಗಿದೆ ಅಂತ ಸಂತ್ರಸ್ತರು ಆರೋಪಿಸಿದ್ದಾರೆ. ಈ ಹಿಂದೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಇಲ್ಲಿನ ನಿವಾಸಿಗಳಿಗೆ ಯಾವುದೇ ತೊಂದರೆ ಆಗೋದಿಲ್ಲ ಅಂತ ಭರವಸೆ ನೀಡಿದ್ರು. ಆದ್ರೆ ಈಗ ಬಿಡಿಎ ಅಧಿಕಾರಿಗಳು ಸುಮಾರು 200ಕ್ಕೂ ಹೆಚ್ಚಿನ ಪೊಲೀಸರೊಂದಿಗೆ ಬಂದು ಏಕಾಏಕಿ ಮನೆಯನ್ನ ತೆರವು ಮಾಡಿದ್ದಾರೆ. ಇದು ನಂಬಿಕೆ ದ್ರೋಹವಾಗಿದ್ದು, ನ್ಯಾಯ ಸಿಗದೇ ಇದ್ರೆ ಸ್ಥಳದಲ್ಲೇ ಧರಣಿ ಕೂರ್ತೀವಿ ಅಂತ ನಿವಾಸಿಗಳು ಎಚ್ಚರಿಸಿದ್ದಾರೆ. ಕಾರ್ಯಾಚರಣೆ ವೇಳೆ ಪೊಲೀಸರ ಸಮ್ಮುಖದಲ್ಲೇ ಬಂಗಾರ ಮತ್ತು ಬೆಲೆ ಬಾಳುವ ವಸ್ತುಗಳು ಕಳ್ಳತನವಾಗಿದೆ ಅಂತ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಭಾರೀ ರಾಜಕೀಯಕ್ಕೆ ಕಾರಣವಾಗಿದ್ದ ಯಲಹಂಕದ ಕೋಗಿಲು ಬಡಾವಣೆಯಲ್ಲಿ ನಡೆದ ನಿವಾಸಿಗಳ ತೆರವು ಕಾರ್ಯಾಚರಣೆ ಈಗಾಗಲೇ ನ್ಯಾಯಾಲಯದ ಮೆಟ್ಟಿಲೇರಿದೆ. 28 ವರ್ಷಗಳಿಂದ ವಾಸವಿದ್ದವರಿಗೆ ನೋಟಿಸ್ ನೀಡದೆ ತೆರವು ಮಾಡಿದ್ದು ಸರಿನಾ ಅಂತ ಹೈಕೋರ್ಟ್ ಸರ್ಕಾರವನ್ನ ಪ್ರಶ್ನೆ ಮಾಡಿದೆ. ಆದರೆ ಇದು ಕ್ವಾರಿ ಪ್ರದೇಶ ಮತ್ತು ನೀರಿನ ಟ್ಯಾಂಕ್ ಜಾಗ, ಇಲ್ಲಿ ವಾಸ ಮಾಡೋದು ಸುರಕ್ಷಿತವಲ್ಲ ಅಂತ ಅಡ್ವೊಕೇಟ್ ಜನರಲ್ ವಾದಿಸಿದ್ದಾರೆ. ಅಲ್ಲದೆ ಸುಮಾರು 3,000 ಜನ ಬೀದಿಗೆ ಬಂದಿರುವ ಹಿನ್ನೆಲೆಯಲ್ಲಿ 3 ಕಡೆಗಳಲ್ಲಿ ತಾತ್ಕಾಲಿಕ ಪುನರ್ವಸತಿ ಕಲ್ಪಿಸೋದಾಗಿ ಸರ್ಕಾರ ಕೋರ್ಟ್ಗೆ ತಿಳಿಸಿದೆ. ಕಳೆದ ಡಿಸೆಂಬರ್ನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಮಾದಕ ವಸ್ತು ಜಾಲದಿಂದ ಬಂದ ಹಣದಲ್ಲಿ ನಿರ್ಮಿಸಿದ ಮನೆಗಳನ್ನ ಬುಲ್ಡೋಸರ್ ಬಳಸಿ ಕೆಡವಲಾಗುತ್ತೆ ಅಂತ ಹೇಳಿದ್ರು. ಗೃಹ ಸಚಿವರ ಹೇಳಿಕೆಗೆ ಬಿಜೆಪಿ ಮಾಡೆಲ್, ಯುಪಿ ಮಾಡೆಲ್ ಎಂಬೆಲ್ಲ ಆಕ್ಷೇಪಗಳು ವ್ಯಕ್ತವಾಗಿತ್ತು. ಆದರೆ ಇಂದು ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಘಟನೆಗಳು ಗೃಹ ಸಚಿವರ ಹೇಳಿಕೆ ಸದ್ದಿಲ್ಲದೆ ಜಾರಿ ಆಗ್ತಿದೆಯಾ ಅನ್ನೋ ಅನುಮಾನ ಮೂಡಿಸ್ತಾ ಇದೆ. ಸುಪ್ರೀಂ ಕೋರ್ಟ್ ತನ್ನ ಇತ್ತೀಚಿನ ತೀರ್ಪಿನಲ್ಲಿ ಯಾವುದೇ ಮುನ್ಸೂಚನೆ ಇಲ್ಲದೆ ಮನೆಗಳನ್ನ ಕೆಡವೋದು ಅಸಂವಿಧಾನಿಕ ಅಂತ ಸ್ಪಷ್ಟವಾಗಿ ಹೇಳಿದೆ. ಆದ್ರೂ ಇಲ್ಲಿ ನೋಟಿಸ್ ನೀಡದೆ ಸರ್ಕಾರ ಕಾರ್ಯಾಚರಣೆಯನ್ನ ನಡೆಸಿರೋದು ಕಾನೂನಿನ ಉಲ್ಲಂಘನೆ ಅಲ್ವಾ ಅನ್ನೋ ಪ್ರಶ್ನೆ ಎದ್ದಿದೆ. ಇದು ಬಿಜೆಪಿ ಅವಧಿಯಲ್ಲಿ ನಡೆದ ಒತ್ತುವರಿ ಅಂತ ಕಾಂಗ್ರೆಸ್ ಹೇಳ್ತಿದ್ರೆ, ಬಡವರ ವಿರುದ್ಧ ಸರ್ಕಾರ ದಬ್ಬಾಳಿಕೆ ಮಾಡ್ತಿದೆ ಅಂತ ಬಿಜೆಪಿ ಪ್ರತಿಭಟನೆ ನಡೆಸ್ತಿದೆ. ಅಕ್ರಮ ಒತ್ತುವರಿ ತೆರವುಗೊಳಿಸೋದು ಸರ್ಕಾರದ ಕರ್ತವ್ಯ ನಿಜ. ಆದರೆ 20 ವರ್ಷಗಳಿಂದ ತೆರಿಗೆ ಕಟ್ತಾ ಸರ್ಕಾರಿ ಸೌಲಭ್ಯ ಪಡಿತಾ ವಾಸವಿದ್ದ ಬಡವರಿಗೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡದೆ ಏಕಾಏಕಿ ಬೀದಿಗೆ ತಳ್ಳೋದು ಮಾನವೀಯ ಆಡಳಿತ ಅಂತ ಅನ್ಸ್ಕೊಳ್ಳೋದಿಲ್ಲ. ಸಿದ್ದರಾಮಯ್ಯ ಅವರ ಜನಪರ ಸರ್ಕಾರದಲ್ಲಿ ಬಡವರ ಸೂರಿಗೆ ಭದ್ರತೆ ಇಲ್ಲದಂತಾಗಿದ್ದು ದುರಂತವೇ ಸರಿ. ಸೂರು ಕಲ್ಪಿಸಬೇಕಾದ ಸರ್ಕಾರವೇ ಅವರ ಸೂರನ್ನ ಜೆಸಿಬಿ ಮೂಲಕ ನೆಲಸಮಗೊಳಿಸೋದು ವಿಪರ್ಯಾಸವೇ ಸರಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.